ನಮಸ್ಕಾರ, ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ರೇಖಾ ರಾವ್. ನಾನು ಯೋಗ ಶಿಕ್ಷಕಿ. ಜಗತ್ತಿನಲ್ಲಿ ಎಲ್ಲ ಜೀವಿಗಳಿಗೂ ಆಹಾರ ಮುಖ್ಯ. ಬದುಕಲು ಆಹಾರ ಬೇಕೇ ಬೇಕು. ತಿಂದ ಆಹಾರ ಜೀರ್ಣವಾಗಲೇಬೇಕು. ಜೀರ್ಣ ಆಗದೇ ಇದ್ದಲ್ಲಿ ಸಮಸ್ಯೆಗಳು ಕಾಣುತ್ತವೆ. ನಮ್ಮ ಈ ಜೀವನದಲ್ಲಿ ಒತ್ತಡ ಆಗಿರ್ಬೋದು, ನಮ್ಮ ದಿನನಿತ್ಯದ ಜೀವನ ಶೈಲಿ ಆಗಿರ್ಬೋದು, ಅಥವಾ ನಾವು ತಿನ್ನುವ ರೀತಿಯ ಆಹಾರ ಜಂಕ್ ಫುಡ್ಡಿಂದಾಗಿ ನಮ್ಮ ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸವಾಗುತ್ತದೆ. ಇದರಿಂದ ಹಲವಾರು ಉದರ ಸಮಸ್ಯೆಗಳು ಕಾಣಬಹುದು. ಆಸಿಡಿಟಿ, ಗ್ಯಾಸ್ಟ್ರಿಕ್ ಇರ್ಬೋದು, IBS ಇರ್ಬೋದು, ಅಥವಾ ಗಾಲ್ ಬ್ಲ್ಯಾಡರಲ್ಲಿ ಕಲ್ಲು ಇರ್ಬೋದು. ಇದೆಲ್ಲ ಉದರದಲ್ಲಿ ಕಾಣುವಂತಹ ತೊಂದರೆಗಳು. ಇದನ್ನು ಹೇಗೆ ತಡೆಗಟ್ಟಬಹುದು? ನಿಯಮಿತ ಆಹಾರ ಮತ್ತು ಯೋಗದೊಂದಿಗೆ ಇಂತಹ ಸಮಸ್ಯೆಗಳನ್ನು ನಾವು ತಡೆಗಟ್ಟಬಹುದು. ಈಗಾಗಲೇ ಈ ಸಮಸ್ಯೆಯಿಂದ ಬಳಲುತ್ತಿದ್ದವರು ನಿಮ್ಮ ವೈದ್ಯರ ಸಹಾಯದಿಂದ ಮತ್ತು ಒಳ್ಳೆಯ ಗುರುಗಳ ಮಾರ್ಗದರ್ಶನದಿಂದ ಈ ಆಸನವನ್ನು ಮಾಡಿದರೆ ಉತ್ತಮ. ಪ್ರಾರಂಭಿಸೋಣ. ಮೊದಲು ಮುದ್ರದೊಂದಿಗೆ. ಜೀರ್ಣಕ್ರಿಯೆಗೆ ಒಂದು ಒಳ್ಳೆಯ ಮುದ್ರ ಅಂದರೆ ಪೂಷಣ ಮುದ್ರ. ಈ ಪೂಷಣ ಮುದ್ರವನ್ನು ಹೇಗೆ ಮಾಡಬಹುದು? ಮೊದಲಿಗೆ ಎಡಕೈಯನ್ನು ನಡು ಬೆರಳು ಮತ್ತು ಉಂಗುರ ಬೆರಳನ್ನು ನಿಮ್ಮ ತಂಬಿಗೆ ತಾಗಿಸಿಕೊಳ್ಳಿ. ಬಲಕೈಯಲ್ಲಿ ವ್ಯಾನ ಮುದ್ರ, ಎಡಕೈಯಲ್ಲಿ ಅಪಾನ ಮುದ್ರ. ಇದನ್ನು ಪೂಷಣ ಮುದ್ರ ಅಂತ ಕರೀತಾರೆ. ಈ ಪೂಷಣ ಮುದ್ರದಿಂದ ನಾವು ಈ ಆಸಿಡಿಟಿ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ತಡೆಗಟ್ಟಬಹುದು. ಇದರೊಂದಿಗೆ ಭಸ್ತ್ರಿಕ ಪ್ರಾಣಾಯಾಮವನ್ನು ಮಾಡಬಹುದು. ಹೇಗೆ ಭಸ್ತ್ರಿಕ ಪ್ರಾಣಾಯಾಮವನ್ನು ಮಾಡುವುದು? ಬಿಗಿನರ್ಸ್ ಅಥವಾ ಈಗಷ್ಟೇ ಯೋಗವನ್ನು ಕಲಿಯುವವರು ನಿಮ್ಮ ಗುರುಗಳ ಮಾರ್ಗದರ್ಶನದೊಂದಿಗೆ ಇದನ್ನು ಕಲಿಯಿರಿ. ಒಂದು ದೀರ್ಘವಾದ ಉಸಿರನ್ನು ತೆಗೆದು ಅಷ್ಟೇ ವೇಗವಾಗಿ ಉಸಿರನ್ನು ಬಿಡಬೇಕು. ಹೀಗೆ ಮಾಡುವಾಗ ನಿಮ್ಮ ಹೊಟ್ಟೆಯನ್ನು ಒಳಬದಿಯಲ್ಲಿ ಎಳೆದುಕೊಳ್ಳಿ. ಮೊದಲಿಗೆ ನಿಧಾನಗತಿಯಲ್ಲಿ ಪ್ರಾರಂಭ ಮಾಡಿ ಆನಂತರ ವೇಗವಾಗಿ ಇದನ್ನು ಅಭ್ಯಾಸ ಮಾಡಬಹುದು. ಈ ಪ್ರಾಣಾಯಾಮ ಯಾರಿಗಾದರೂ ಅಲ್ಸರ್ ಅಥವಾ ಯಾರಿಗಾದರೂ ಹರ್ನಿಯಾ, ಈಗ ತಾನೇ ಶಸ್ತ್ರಚಿಕಿತ್ಸೆ ಆದವರು ಇದನ್ನು ಮಾಡುವುದು ಬೇಡ. 5, 4, ಉದರದ ಕಡೆ ಗಮನ ಇರಲಿ. 3, 2, 1. ನಿಧಾನಕ್ಕೆ ನಿಮ್ಮ ಮಾಮೂಲು ಸ್ಥಿತಿಗೆ ಬನ್ನಿ. ನಂತರ ನಾವು ಅಷ್ಟಾಂಗ ಬಿ ಸೂರ್ಯ ನಮಸ್ಕಾರವನ್ನು 1 ಸುತ್ತು ಮಾಡಿ ತೋರಿಸುತ್ತಿದ್ದೇವೆ. ಇದನ್ನು ನೀವು 3 ರಿಂದ 5 ಸುತ್ತುಗಳಲ್ಲಿ ದಿನವೂ ಅಭ್ಯಾಸ ಮಾಡಬಹುದು. ಮೊದಲಿಗೆ ಮ್ಯಾಟಿನ ಮುಂದೆ ಬಂದು ಸಮಸ್ಥಿತಿಯಲ್ಲಿ ನಿಂತುಕೊಳ್ಳಿ. 2 ಕಾಲುಗಳನ್ನು ಪಕ್ಕಕ್ಕೆ ಜೋಡಿಸಿಕೊಳ್ಳಿ. ಪ್ರಣಾಮಾಸನ. 2 ಹಸ್ತ ನಿಮ್ಮ ಎದೆಯ ಕಡೆಗೆ. ದೀರ್ಘವಾದ ಉಸಿರು ತೆಗೆಯುತ್ತಾ ಆರ್ಮ್ಸ್ ಮೇಲೆಯಿಂದ ಸೈಡಿಂದ ಕೈಯನ್ನು ಮೇಲಕ್ಕೆ ಎತ್ತಿ ಉತ್ಕಟಾಸನಕ್ಕೆ ಬನ್ನಿ. ಚೇರ್ ಪೊಸಿಷನ್. ಹಿಪ್ಪನ್ನು ಕೆಳಗೆ, ನೀ ಮತ್ತು ಹಿಪ್, ನಿಮ್ಮ ಮಂಡಿ ಮತ್ತು ಹಿಪ್ಪು ಒಂದೇ ಲೈನಲ್ಲಿರುವಂತೆ ನೋಡಿಕೊಳ್ಳಿ. ಉಸಿರನ್ನು ಬಿಡುತ್ತಾ ಪಾದ ಹಸ್ತಾಸನ. 2 ಕೈಗಳು ಪಾದದ ನಡುವೆ ಇಟ್ಟುಕೊಳ್ಳಿ. ಮತ್ತೆ ದೀರ್ಘ ಉಸಿರನ್ನು ತೆಗೆದುಕೊಳ್ಳುತ್ತಾ ಅರ್ಧ ಉತ್ಥಾನಾಸನಕ್ಕೆ ಬನ್ನಿ. ನಿಮ್ಮ ಬೆನ್ನನ್ನು ನೇರವಾಗಿ ಇಟ್ಟುಕೊಳ್ಳಿ. ಉಸಿರನ್ನು ಬಿಡುತ್ತಾ ಪ್ಲಾಂಕ್ ಅಥವಾ ಸಂತುಲನಾಸನಕ್ಕೆ ಬನ್ನಿ. ಇಲ್ಲಿ ನಿಮ್ಮ ಕೈ ಮತ್ತು ಭುಜ ನೇರವಾಗಿ ಇರಬೇಕು. ನಂತರ ದೀರ್ಘವಾದ ಉಸಿರು ತೆಗೆಯುತ್ತಾ ನೀವು ಊರ್ಧ್ವಮುಖ ಶ್ವಾನಾಸನಕ್ಕೆ ಹೋಗಿ. ದೀರ್ಘವಾದ ಉಸಿರನ್ನು ಬಿಡುತ್ತಾ ಅಧೋಮುಖ ಶ್ವಾನಾಸನಕ್ಕೆ ಬನ್ನಿ. ಇಲ್ಲಿ ನಿಮ್ಮ ಹಿಮ್ಮಡಿಯು ನೆಲಕ್ಕೆ ಒತ್ತುತ್ತಾ ಇರಬೇಕು. 2 ಮಂಡಿಗಳು ನೇರವಾಗಿರಬೇಕು.
ಯಾವುದೇ ರೀತಿಯ ಬೆನ್ನಿನ ಸಮಸ್ಯೆ ಇದ್ದವರು ನಿಮ್ಮ ಮಂಡಿಯನ್ನು ಮಡಚಿಕೊಂಡು ಇಡಬಹುದು. ಇನ್ಹೇಲ್ ಮಾಡುತ್ತಾ ನಿಮ್ಮ ಬಲಪಾದವನ್ನು ಮುಂದಕ್ಕೆ ತಂದು ವೀರಭದ್ರಾಸನ 1. 2 ಕೈಗಳನ್ನು ಮೇಲೆತ್ತುತ್ತಾ ನಿಮ್ಮ ಎಡಕಾಲು ನೇರವಾಗಿರಬೇಕು ಮತ್ತು ಎಡಕಾಲಿನ ಬೆರಳುಗಳು 45 ಡಿಗ್ರಿ ಹೊರಮುಖವಾಗಿರಬೇಕು. ನಂತರ ಉಸಿರನ್ನು ಬಿಡುತ್ತಾ 2 ಹಸ್ತಗಳನ್ನು ಕಾಲಿನ ಪಕ್ಕ ಇಡಿ. ಬಿಡುತ್ತಾ ಉಸಿರನ್ನು ಬಿಡುತ್ತಾ ನಿಮ್ಮ ಬಲಕಾಲನ್ನು ಹಿಂದಕ್ಕೆ ತೆಗೆದುಕೊಂಡು ಮತ್ತೆ ಸಂತುಲನಾಸನಕ್ಕೆ ಬನ್ನಿ. ದೀರ್ಘವಾದ ಉಸಿರು ತೆಗೆದುಕೊಂಡು ಮತ್ತೆ ಊರ್ಧ್ವಮುಖ ಶ್ವಾನಾಸನ. ದೀರ್ಘವಾದ ಉಸಿರನ್ನು ಬಿಡುತ್ತಾ ಮತ್ತೆ ಅಧೋಮುಖ ಶ್ವಾನಾಸನ. ಮತ್ತೆ ದೀರ್ಘವಾದ ಉಸಿರನ್ನು ತೆಗೆದುಕೊಂಡು ನಿಮ್ಮ ಎಡಪಾದವನ್ನು ಮುಂದಕ್ಕೆ ತೆಗೆದುಕೊಂಡು ಬನ್ನಿ. ಈಗ ಗಮನಿಸಬೇಕು, ನಿಮ್ಮ ಬಲಕಾಲು ನೇರವಾಗಿರಬೇಕು. ಬಲಕಾಲಿನ ಬೆರಳುಗಳು 45 ಡಿಗ್ರಿ ಹೊರಮುಖವಾಗಿರಬೇಕು. ಕಾಲಿನ ಹಿಮ್ಮಡಿಯು ನೆಲಕ್ಕೆ ತಾಗಿಕೊಂಡಿರಬೇಕು. 2 ಕೈಗಳು ಮೇಲೆ. ಎಕ್ಸೇಲ್ ಮಾಡುತ್ತಾ ಮತ್ತೆ ಹಸ್ತಗಳನ್ನು ಪಾದದ ಪಕ್ಕ ಇಟ್ಟುಕೊಳ್ಳಿ. ಎಕ್ಸೇಲ್ ಮತ್ತೆ ಸಂತುಲನಾಸನ. ಇನ್ಹೇಲ್ ಮಾಡುತ್ತಾ ಮತ್ತೆ ಊರ್ಧ್ವಮುಖ ಶ್ವಾನಾಸನ. ಎಕ್ಸೇಲ್ ಅಧೋಮುಖ ಶ್ವಾನಾಸನ. ಇಲ್ಲಿ ದೀರ್ಘವಾದ 2 ರಿಂದ 3 ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. 3, 2, 1. ಇನ್ಹೇಲ್ ಮಾಡುತ್ತಾ ನಿಮ್ಮ ಬಲ ಮತ್ತು ಎಡ 2 ಪಾದಗಳನ್ನು ಮುಂದಕ್ಕೆ ತೆಗೆದುಕೊಂಡು ಬಂದು ಅರ್ಧ ಉತ್ಥಾನಾಸನದಲ್ಲಿ ನಿಲ್ಲಿ. ಮತ್ತೆ ಗಮನಿಸಿ, ಇಲ್ಲಿ ನಿಮ್ಮ ಬೆನ್ನು ನೇರವಾಗಿ ಇರಬೇಕು. ಈ ಎಕ್ಸೇಲ್ ಮಾಡುತ್ತಾ ಮತ್ತೆ ಪಾದ ಹಸ್ತಾಸನ. ಸಾಧ್ಯವಾದಲ್ಲಿ 2 ಹಸ್ತಗಳನ್ನು ಪಾದದ ಬದಿಯಲ್ಲಿ ಇಡಬಹುದು. ಇನ್ಹೇಲ್ ಮಾಡುತ್ತಾ ಕೈಗಳನ್ನು ಮೇಲಕ್ಕೆ ತಂದು ಉತ್ಕಟಾಸನ ಅಥವಾ ಚೇರ್ ಪೊಸಿಷನ್ಗೆ ಬಂದು ನಿಲ್ಲಿ. ಇಲ್ಲಿ ನಿಮ್ಮ ಹಿಪ್ ಮತ್ತು ನೀ ಒಂದೇ ಸಾಲಿನಲ್ಲಿ ಇರಬೇಕು, ನೇರವಾಗಿರಬೇಕು. ಹಿಪ್ ಮತ್ತು ನೀ. ಇನ್ಹೇಲ್, ಎಕ್ಸೇಲ್, ಸಮಸ್ಥಿತಿ. ಈ ಅಷ್ಟಾಂಗ ಬಿಯನ್ನು ನೀವು 3 ರಿಂದ 5 ಬಾರಿ ಮಾಡಬಹುದು. ಯಾವುದೇ ರೀತಿಯ ಬೆನ್ನಿನ ತೊಂದರೆ ಅಥವಾ ಈಗ ತಾನೇ ಯಾವುದೇ ಶಸ್ತ್ರಚಿಕಿತ್ಸೆ ಆಗಿದ್ದವರು ಇದನ್ನು ಮಾಡುವುದು ಬೇಡ. ನೆಕ್ಸ್ಟ್ ನಾವು ಆಸನಗಳಕ್ಕೆ ಗಮನ ಕೊಡೋಣ. ಮೊದಲಿನ ಆಸನ ವಜ್ರಾಸನ. ಎಲ್ಲರೂ ನಿಮ್ಮ ಮಂಡಿ ಮೇಲೆ ಬಂದು ಕುಳಿತುಕೊಳ್ಳಿ. ಯಾರಿಗಾದರೂ ಮಂಡಿಯ ತೊಂದರೆ ಇದ್ದವರು ಅವರು ಇಂತಹ ದಿಂಬನ್ನು ನಿಮ್ಮ ಮಂಡಿಯ ಕೆಳಗಡೆ ಇಟ್ಕೊಳ್ಳಿ. ನಿಮಗೆ ಏನಾದರೂ ಹಿಮ್ಮಡಿಯ ನೋವಿದ್ದಲ್ಲಿ ಈ ದಿಂಬನ್ನು ಹಿಮ್ಮಡಿಯ ಮೇಲಿಟ್ಟು ನಿಮ್ಮ ಹಿಪ್ಪನ್ನು ಹಿಮ್ಮಡಿ ಮೇಲೆ ಇಟ್ಟು ಕುಳಿತುಕೊಳ್ಳಿ. ನೆನಪಿರಲಿ, ಮಂಡಿಯಲ್ಲಿ ಯಾವುದೇ ರೀತಿ ನೋವು ಅಥವಾ ಶಸ್ತ್ರಚಿಕಿತ್ಸೆ ಆದವರು ಈ ಆಸನವನ್ನು ಮಾಡುವುದು ಬೇಡ. ದೀರ್ಘವಾದ ಉಸಿರು ತೆಗೆದುಕೊಂಡು ಹಸ್ತಗಳನ್ನು ಬೆನ್ನಿನ ಹಿಂಬದಿ ಪಶ್ಚಿಮ ನಮಸ್ಕಾರ ರೀತಿಯಲ್ಲಿ ಹಿಡಿದುಕೊಳ್ಳಿ. ಭುಜಗಳನ್ನು ಆಕ್ಟಿವ್ ಆಗಿ ಇಡಿ, ಆದರೆ ಯಾವುದೇ ರೀತಿಯ ನೋವು ನಿಮ್ಮ ಬೆನ್ನು ಅಥವಾ ಕತ್ತಿನಲ್ಲಿ ಇರಬಾರದು. ಇಲ್ಲಿ 2 ಅಥವಾ 3 ದೀರ್ಘ ಉಸಿರನ್ನು ತೆಗೆದುಕೊಂಡು ಎಕ್ಸೇಲ್ ಮಾಡುತ್ತಾ ನಿಮ್ಮ ದೇಹದ ಮೇಲ್ಭಾಗವನ್ನು ಕಾಲಿನ ಮೇಲೆ ಇಡಿ. ಸಾಧ್ಯವಾದಲ್ಲಿ ಹಣೆಯನ್ನು ಮ್ಯಾಟಿನ ಮೇಲೆ ಇಡಿ. ವಜ್ರಾಸನ. ಇನ್ಹೇಲ್, ದೀರ್ಘವಾದ ಉಸಿರನ್ನು ತೆಗೆದುಕೊಂಡು ಮೇಲೆ ಬನ್ನಿ. 2ನೇ ಆಸನ ಪರಿಗರಾಸನ ಅಥವಾ ಗೇಟ್ ಪೋಸ್. ಸಮಸ್ಥಿತಿ. ನಿಮ್ಮ ಮಂಡಿ ಮೇಲೆ ಬಂದು ನಿಮ್ಮ ಎಡಕಾಲನ್ನು ಎಡಬದಿಗೆ ಚಾಚಿ. ಮತ್ತೆ ಯಾವುದೇ ರೀತಿಯ ಮಂಡಿ ತೊಂದರೆ ಇದ್ದವರು ಇಂತಹ ಯಾವುದಾದ್ರು ದಿಂಬು ಅಥವಾ ಒಂದು ಸಣ್ಣ ಬಟ್ಟೆಯನ್ನು ನಿಮ್ಮ ಬಲ ಮಂಡಿಯ ಕೆಳಗಡೆ ಇಟ್ಕೊಳ್ಳಬಹುದು. ಮತ್ತೆ ದೀರ್ಘವಾದ ಉಸಿರನ್ನು ತೆಗಿತಾ ನಿಮ್ಮ ಬಲ ಕೈಯನ್ನು ಮೇಲಕ್ಕೆ ಎತ್ತಿ ಬಲ ಸೊಂಟದಿಂದ ಎಡ ಪಾದದ ಕಡೆಗೆ ಬಗ್ಗಿ. ಎಡ ಹಸ್ತವು ಸಾಧ್ಯವಾದಲ್ಲಿ ಎಡ ಕಾಲಿನ ಬೆರಳುಗಳನ್ನು ಹಿಡಿದುಕೊಳ್ಳಬಹುದು. ನಿಮ್ಮ ಬಲಭುಜ ಆದಷ್ಟು ಹಿಂದುಗಡೆ ಬಂದು ನಿಮ್ಮ ಎದೆಯನ್ನು ನೀವು ಮುಂದಕ್ಕೆ ಚಾಚಿ. ಇದರಿಂದ ನಮ್ಮ
ಹೊಟ್ಟೆ ಅಥವಾ ಉದರದ ಸ್ನಾಯುಗಳಿಗೆ ಒಳ್ಳೆಯ ಸ್ಟಿಮ್ಯುಲೇಷನ್ ಅಂತ ಹೇಳ್ಬೋದು. ಸ್ಟಿಮ್ಯುಲೇಷನ್ ಆಗಿ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಇನ್ಹೇಲ್, ಮೇಲೆ ಬನ್ನಿ. ಎಕ್ಸೇಲ್, ಸಮಸ್ಥಿತಿ. ಎಡಕಾಲನ್ನು ಒಳಗೆ ತಂದು ಬಲಕಾಲನ್ನು ಹೊರಬದಿಗೆ ಚಾಚಿ, ಬಲಬದಿಗೆ. ಇನ್ಹೇಲ್, ಎಡ ಕೈ ಮೇಲೆ. ಎಕ್ಸೇಲ್ ಮಾಡುತ್ತಾ ಬಲಬದಿಗೆ, ನಿಮ್ಮ ಸೊಂಟದಿಂದ ಬಲ ಕಡೆಗೆ ಬಗ್ಗಿ. ದೀರ್ಘವಾದ 1 ರಿಂದ 2 ಉಸಿರು. ಇನ್ಹೇಲ್, ಮೇಲ್ಗಡೆ ಬನ್ನಿ. ಎಕ್ಸೇಲ್, ಸಮಸ್ಥಿತಿ. ಮೂರನೇ ಆಸನ ಬದ್ಧ ಕೋನಾಸನ. ನಿಮ್ಮ ಹಿಪ್ಪನ್ನು ಮ್ಯಾಟ್ನ ಮೇಲೆ ಇಟ್ಕೊಳ್ಳಿ. 2 ಪಾದಗಳನ್ನು ಸೇರಿಸಿ ಆದಷ್ಟು ನಿಮ್ಮ ತೊಡೆಯ ಭಾಗದ ಹತ್ತಿರ ಎಳೆದುಕೊಳ್ಳಿ. ಬದ್ಧ ಕೋನಾಸನ. 2 ಪಾದಗಳನ್ನು ಸೇರಿಸಿ ಆದಷ್ಟು ನಿಮ್ಮ ಮಂಡಿ ಸಾಧ್ಯವಾದಲ್ಲಿ ನೆಲದ ಮಟ್ಟದಲ್ಲೇ ಇರಲಿ. ನಿಮ್ಮ ಬೆನ್ನು ನೇರವಾಗಿ ಇರಲಿ. ದೀರ್ಘವಾದ ಉಸಿರನ್ನು ತೆಗೆಯುತ್ತಾ ಇನ್ಹೇಲ್, ಉಸಿರನ್ನು ಬಿಡುತ್ತಾ ನೀವು ನಿಮ್ಮ ಮೇಲಿನ ಕೈಗಳನ್ನು ಮೇಲಕ್ಕೆ ಎತ್ತಿ ಎಕ್ಸೇಲ್ ಮಾಡುತ್ತಾ ಮುಂದಕ್ಕೆ ಬಾಗಿ. ನೆನಪಿರಲಿ, ಬೆನ್ನು ನೇರವಾಗಿರಬೇಕು. ಯಾವುದೇ ರೀತಿಯ ಹಿಪ್ ಅಥವಾ ಬೆನ್ನಿನ ಸಮಸ್ಯೆ ಇದ್ದವರು ಈ ದಿಂಬಿನ ಸಹಾಯದಿಂದ ಇದು ಮಾಡಿಫಿಕೇಶನ್ ಮಾಡ್ಬೋದು. ಸರಳ ಬದ್ಧ ಕೋನಾಸನವನ್ನು ಮಾಡಬಹುದು. ಇದು ಪೂರ್ತಿ ಬದ್ಧ ಕೋನಾಸನ. ದೀರ್ಘವಾದ ಉಸಿರು. ಎಕ್ಸೇಲ್, ಇನ್ಹೇಲ್, ತಲೆ ಮತ್ತು ಕೈ ಜೊತೆಯಾಗಿ ಮೇಲೆ ಬಂದು ಎಕ್ಸೇಲ್, ಸಮಸ್ಥಿತಿ. ನಂತರದ ಆಸನ ಅರ್ಧ ಮತ್ಸ್ಯೇಂದ್ರಾಸನ. 2 ಕಾಲುಗಳನ್ನು ಮುಂದಕ್ಕೆ ಚಾಚಿ ನಿಮ್ಮ ಬಲಪಾದವು ಎಡಮಂಡಿಯ ಹೊರಬದಿ ಇಡಿ. ಬಲಕೈ ಹಿಪ್ಪಿನ ಬದಿ ಇರಲಿ. ಎಡ ಕೈ ಬಲಮಂಡಿಯ ಹೊರಬದಿ ತೆಗೆದುಕೊಂಡು ಹೋಗಿ ದೀರ್ಘವಾದ ಉಸಿರನ್ನು ಎಳೆಯಿರಿ. ಇದು ಸರಳ ಅರ್ಧ ಮತ್ಸ್ಯೇಂದ್ರಾಸನ. ಇದು ಪೂರ್ಣ ಮತ್ಸ್ಯೇಂದ್ರಾಸನ. ಎಕ್ಸೇಲ್ ಮಾಡುತ್ತಾ ನಿಮ್ಮ ಸೊಂಟದ ಮೂಲಕ ನಿಮ್ಮ ದೇಹದ ಮೇಲ್ಭಾಗವನ್ನು ಸರಿಯಾಗಿ ಟ್ವಿಸ್ಟ್ ಮಾಡಿ. ಹೀಗೆ ಮಾಡುವಾಗ ನಮ್ಮ ಹೊಟ್ಟೆಗೆ ರಕ್ತ ಸಂಚಲನೆ ಆಗಿ ಹೊಟ್ಟೆ ಜೀರ್ಣಕ್ರಿಯೆ ಜಾಸ್ತಿ ಆಗುತ್ತದೆ. ಲಿವರ್, ಸ್ಪ್ಲೀನ್, ಪ್ಯಾಂಕ್ರಿಯಾಸ್ಗಳಿಗೂ ಮಸಾಜ್ ಇಲ್ಲಿ ಸಿಗುತ್ತದೆ. ಇನ್ಹೇಲ್, ಮತ್ತೆ ಸಮಸ್ಥಿತಿ. ಚೇಂಜ್ ಮಾಡಿ ಕಾಲನ್ನು ದಂಡಾಸನಕ್ಕೆ ತಂದು ಚೇಂಜ್. ಇವಾಗ ಎಡಕಾಲು ಬಲಮಂಡಿಯ ಹೊರಗಡೆ, ಬಲ ಕೈ ಎಡ ಮಂಡಿಯ ಹೊರತಂದು ದೀರ್ಘವಾದ ಉಸಿರು ಎಳೆಯುತ್ತಾ ಈಗ ನಿಮ್ಮ ಎಡಬದಿಗೆ ಟ್ವಿಸ್ಟ್ ಮಾಡಿ. ಎಷ್ಟು ಸಾಧ್ಯವೋ ಅಷ್ಟು ಟ್ವಿಸ್ಟ್ ಮಾಡಿ. ಬೆನ್ನು ನೇರವಾಗಿರಲಿ. ಬೆನ್ನಿನ ತೊಂದರೆ ಇದ್ದವರು ಆದಷ್ಟು ನಿಮ್ಮ ಗುರುಗಳ ಮಾರ್ಗದರ್ಶನದೊಂದಿಗೆ ಈ ಆಸನವನ್ನು ಮಾಡಿ. ಇನ್ಹೇಲ್, ಎಕ್ಸೇಲ್, ಸಮಸ್ಥಿತಿ. ನಂತರದ ಆಸನ ಪವನ ಮುಕ್ತಾಸನ. ಬೆನ್ನಿನ ಮೇಲೆ ಮಲಗಿ 2 ಮಂಡಿಗಳನ್ನು ಮಡಚಿ ನಿಮ್ಮ 2 ಕೈಗಳ ಸಹಾಯದಿಂದ ಹೊಟ್ಟೆಯ ಬಳಿಗೆ ಹತ್ತಿರವಾಗಿ ಎಳೆದುಕೊಳ್ಳಿ. ಹೀಗೆ ಮಾಡುವುದರಿಂದ ಯಾರಿಗಾದರೂ ಗ್ಯಾಸ್ಟ್ರಿಕ್ ಅಥವಾ ಗ್ಯಾಸಿನ ಸಮಸ್ಯೆ ಇದ್ದವರು ಇದನ್ನು ದಿನಾಲು ಅಭ್ಯಾಸ ಮಾಡಬಹುದು. 2, 1. ಇನ್ಹೇಲ್, ಎಕ್ಸೇಲ್, ಸಮಸ್ಥಿತಿ. ಶವಾಸನಕ್ಕೆ ಬನ್ನಿ. ಉಸಿರಾಟ ಸಹಜ ಸ್ಥಿತಿಗಿರಬೇಕು. ನನ್ನ ಹೆಸರು ರೇಷ್ಮಾ. ನಾನು ಸುಮಾರು 2 ವರ್ಷಗಳಿಂದ ಯೋಗ ಅಭ್ಯಾಸ ಮಾಡ್ತಾ ಇದ್ದೇನೆ. ಮೊದಲು ನನಗೆ ಜೀರ್ಣದ ಸಮಸ್ಯೆ ಬಹಳವಾಗಿ ಕಾಡ್ತಾ ಇತ್ತು. ಹೊಟ್ಟೆ ಉಬ್ಬರಿಕೆ ಇರ್ಬೋದು, ಮಲಬದ್ಧತೆ ಇರ್ಬೋದು, ಹೀಗೆ ಒಂದಲ್ಲ ಒಂದು ಸಮಸ್ಯೆ ಕಾಡ್ತಾನೆ ಇತ್ತು. ನಂತರ ನಾನು ಯೋಗಾಭ್ಯಾಸ ಮಾಡಲು ಪ್ರಾರಂಭಿಸಿದೆನು. ಇದರಿಂದ ನನಗೆ ಬಹಳಷ್ಟು ಉಪಯೋಗವಾಗಿದೆ. ಯಾವುದೇ ಔಷಧಿ ಇಲ್ಲದೆ ನನ್ನ ಜೀರ್ಣ ಸಮಸ್ಯೆ ಸಂಪೂರ್ಣವಾಗಿ ವಾಸಿಯಾಗಿದೆ.